ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಇದೆ, ಇನ್ನೆಲ್ಲೋ ಲಾಡ್ಲಿ ಬೆಹನ ಇದೆ, ಲಡ್ಕಿ ಬೆಹನ್ ಇದೆ. ಈ ಥರದ ಯೋಜನೆಗಳಿವೆ. ಮಹಿಳೆಯರ ಖಾತೆಗಳಿಗೆ ಹಣ ಹಾಕ್ತಕ್ಕಂಥ ಯೋಜನೆಗಳಿವೆಲ್ಲವೂ ಕೂಡ. ಇದು ಆಯಾ ರಾಜ್ಯಗಳಲ್ಲಿ ಯಾವ ಪಕ್ಷದ ಸರ್ಕಾರ ಇರುತ್ತೋ ಆ ಸರ್ಕಾರ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ. ಅದು BJP ಆಗಲಿ, DMK ಆಗಲಿ, ಇನ್ಯಾವುದೋ ಸರ್ಕಾರ ಆಗಿರಲಿ. ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ಟಿಂದ ಕೇಂದ್ರದಿಂದನೂ ಕೂಡ ಒಂದು ಸ್ಕೀಮನ್ನು ಘೋಷಣೆ ಮಾಡಿ ದೇಶಾದ್ಯಂತ ಇರತಕ್ಕಂಥ ಮಹಿಳೆಯರಿಗೆ ಇದೇ ಥರ ಅಕೌಂಟ್ಗೆ ಹಣ ಹಾಕಿಬಿಡುತ್ತಾ. ಪಾರ್ಟಿ ಯಾವುದಾದ್ರೂ ಇರಲಿ, ಇಡೀ ದೇಶದ ಮಹಿಳೆಯರಿಗೆ ಈ ಥರ ಹಣ ಹಾಕ್ತಕ್ಕಂಥ ಯೋಜನೆ ಕೇಂದ್ರದ ಮುಂದೆ ಅಂತ ಯೋಚನೆ ಇದೆ ಅಂತ, ಯೋಜನೆಯ ಬಗ್ಗೆ ಯೋಚನೆ ಇದೆ ಅಂಥೇಳಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿಯೇ ಸೆಂಟ್ರಲ್ ಸ್ಕೀಮ್ ಒಂದು ಜಾರಿ ಆಗುವಂಥ ಸಾಧ್ಯತೆ ಇದೆ. ಮಹಿಳೆಯರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಯೋಜನೆ ಇದು. ಹಣಕಾಸು ಸಚಿವಾಲಯದಲ್ಲಿ ಯೋಜನೆ ಕುರಿತು ಭರದ ತಯಾರಿ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಬೊಕ್ಕಸಕ್ಕೆ ಹೊರೆ ಆಗಬಾರ್ದು, ಆದರೆ ಮಹಿಳೆಯರಿಗೆ ವರದಾನ ಆಗಬೇಕು ಅಂಥೇಳಿ ಕೇಂದ್ರ ಸಜ್ಜಾಗ್ತಾ ಇದೆ. ಒಂದು ದೊಡ್ಡ ಸಕ್ಸಸ್ ಇದೆಯಲ್ಲ ಇದು. ಮಹಿಳೆಯರಿಗೆ ಹಣ ಹಾಕಿದ ಮೇಲೆ ಏನೇನು ಬದಲಾವಣೆಗಳಾಗ್ತಾ ಇದೆ, ಮಾರ್ಕೆಟಲ್ಲಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಹಣದ ಹರಿವು ಜಾಸ್ತಿ ಆಗಿದೆ. ಸೊ ಇದೆಲ್ಲ ಒಂದು ಯೂಸ್ಫುಲ್ ಆಗುತ್ತೆ ಅಂಥೇಳಿ ಹಣದ ಮೊತ್ತ ಹೇಳಿಲ್ಲ ಅವರು, ಆದರೆ ಹಣ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಮ ವರ್ಗದ ಮಹಿಳೆಯರಿಗೆ ಒಂದು ಬಂಪರ್ ಕೊಡುಗೆ ಕೊಡಬೇಕು ಅಂಥೇಳಿ ನಿರ್ಮಲಾ ಅವರ ಚಿಂತನೆ ಇದೆಯಂತೆ. ಕರ್ನಾಟಕದ ಕಾಂಗ್ರೆಸ್ ಯೋಜನೆಗೆ ಟಕ್ಕರ್ ಕೊಟ್ಟಂತನೇ ಆಯಿತು. ದೇಶಾದ್ಯಂತ ಸೆಂಟ್ರಲ್ ಗೌರ್ಮೆಂಟೇ ಸ್ಕೀಮ್ ಕೊಡ್ತಾ ಇದೆಯಪ್ಪ ಅಂತ ಹೇಳಿದಾಗ ಬೇರೆ ರಾಜ್ಯಗಳು ಈ ಸ್ಕೀಮ್ಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ಒಂದು ಬೂಸ್ಟ್ ಕೊಟ್ಟಿದೆ ಈ ಒಂದು ಯೋಜನೆ. ಕೇಂದ್ರ ಕೂಡ ಇಂಥದ್ದೊಂದು ಪ್ಲಾನ್ ಮಾಡಿದ್ರೆ ಹೇಗೆ ಅಂಥೇಳಿ ಒಂದು ಪ್ಲಾನ್ ಇದೆ. ಫೆಬ್ರವರಿ 1ರ ಕೇಂದ್ರ ಬಜೆಟಲ್ಲಿ ಇಂಥ ಒಂದು ಯೋಜನೆ ಘೋಷಣೆಯಾಗುತ್ತಾ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು ಬೇರೆ ಬೇರೆ ರಾಜ್ಯಗಳು ಅಂತ ಬಂದಾಗ ಯಾವ್ಯಾವ ಯೋಜನೆ ಇದೆ ಅಂತ ನೋಡಿದ್ರೆ, ಮಹಿಳೆಯರ ಖಾತೆಗಳಿಗೆ ಹಾಕುವಂಥ ಹಣ ಎಷ್ಟು, ಯೋಜನೆ ಹೆಸರೇನು, ರಾಜ್ಯಗಳು ಯಾವ್ಯಾವುದು ಅಂತ ನೋಡಿದ್ರೆ, ಮಧ್ಯಪ್ರದೇಶ ಲಾಡ್ಲಿ ಬೆಹನ 1250 ರೂಪಾಯಿ ಹಾಕ್ತಾರೆ ಒಂದು ತಿಂಗಳಿಗೆ ಮಹಿಳೆಯರಿಗೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ 2000 ರೂಪಾಯಿ ಹಣ ಹಾಕ್ತಾರೆ ಮಹಿಳೆಯರ ಖಾತೆಗೆ. ಮಹಾರಾಷ್ಟ್ರದಲ್ಲಿ ಲಡ್ಕಿ ಬಹಿನ್ 1500 ರೂಪಾಯಿ ಹಾಕ್ತಾರೆ. ಒಡಿಶಾದಲ್ಲಿ ಸುಭದ್ರಾ ಒಂದು ವರ್ಷಕ್ಕೆ 10,000 ರೂಪಾಯಿ ಹಾಕ್ತಾರೆ ಆ ಸರ್ಕಾರ ಅಲ್ಲಿ. ಪಶ್ಚಿಮ ಬಂಗಾಳ ಲಕ್ಷ್ಮೀ ಭಂಡಾರ್ 1500 ರೂಪಾಯಿ ಹಾಕ್ತಾರೆ, ಆ ಯೋಜನೆ ಹೆಸರದು. ತಮಿಳುನಾಡಲ್ಲಿ ಮಗಳಿರ್ ಉರಿಮೈ 1000 ರೂಪಾಯಿ ಹಾಕ್ತಾರೆ ಅವರು ಕೂಡ. ಜಾರ್ಖಂಡ್ನಲ್ಲಿ ಮಯ್ಯಾ ಸಮ್ಮಾನ್ 1000 ರೂಪಾಯಿ ಹಾಕ್ತಾರೆ. ಇದಲ್ಲದೆ ಯಾವ್ಯಾವ ಪಾರ್ಟಿ ಆದರೂ ಇರಲಿ, ಯಾವ್ಯಾವ ರಾಜ್ಯಗಳಾದರೂ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲೇ ಹಣ ಹಾಕಿದ್ರೆ ಹೇಗೆ ಅಂತೇಳಿ ಒಂದು ಚಿಂತನೆ ನಡೀತಾ ಇದ್ದಂತೆ ಈ ಬಜೆಟ್ನಲ್ಲಿ ಅನುಷ್ಠಾನ ಆದರೂ ಆಗಬಹುದು.